ಮೋಟೋರೋಲಾ ಮತ್ತೆ ಒಂದು ಫೋನ್ ನ ಲಾಂಚ್ ಮಾಡಿದೆ. ಈ ಫೋನ್ ಅಲ್ಲಿ ಸೆಗ್ಮೆಂಟ್ಸ್ ಮೋಸ್ಟ್ ಪವರ್ಫುಲ್ 5G ಪ್ರೊಸೆಸರ್ ಇದೆ, ವೇಗನ್ ಲೆದರ್ ಡಿಸೈನ್ ಇದೆ, 50 ಮೆಗಾ ಪಿಕ್ಸೆಲ್ ಕ್ವಾಡ್ ಪಿಕ್ಸೆಲ್ ಕ್ಯಾಮೆರಾ ಇದೆ, ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ, ಲೇಟೆಸ್ಟ್ ಆಂಡ್ರಾಯ್ಡ್ 14 ಅಲ್ಲಿ ಬರುತ್ತೆ, IP52 ಸರ್ಟಿಫಿಕೇಶನ್ ಇದೆ. ಇದೆಲ್ಲ ಸ್ಪೆಸಿಫಿಕೇಶನ್ ಗಳು ಕೇವಲ 10,000 ಒಳಗಡೆನೆ ಸಿಗುತ್ತೆ. ಇದು ಯಾವ ಫೋನ್ ಅಂತ ಅಂದ್ರೆ ಮೋಟೋರೋಲಾ G45G. ತುಂಬಾ ಕಡಿಮೆ ಬೆಲೆಗೆ ಜಾಸ್ತಿ ಸ್ಪೆಸಿಫಿಕೇಶನ್ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ನಿಜನಾ ಇಲ್ವಾ ಅಂತ ನಾನು ಇವತ್ತಿನ ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ, ಸಪೋರ್ಟ್ ಮಾಡ್ತೀರಾ ಅಲ್ಲ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ಅಂದ್ರೆ ಫೋನ್ ಸಿಗುತ್ತೆ, ಒಂದು ಗುಡ್ ಕ್ವಾಲಿಟಿ ಬ್ಯಾಕ್ ಕೇಸ್ ಸಿಗುತ್ತೆ, ಟೈಪ್ A to ಟೈಪ್ C ಕೇಬಲ್ ಸಿಗುತ್ತೆ, 20 ವ್ಯಾಟ್ ಟರ್ಬೋ ಪವರ್ ಚಾರ್ಜರ್ ಸಿಗುತ್ತೆ, ಡಾಕ್ಯುಮೆಂಟ್ಸ್ ಹಾಗೆ ಸಿಮ್ ಕಾರ್ಡ್ ಟೂಲ್ ಕೂಡ ಸಿಗುತ್ತೆ. ಬಾಕ್ಸ್ ಅಲ್ಲಿ ಎಲ್ಲಾನು ಸಿಗುತ್ತೆ, ಏನು ಮಿಸ್ ಆಗೋದಿಲ್ಲ. ನೆಕ್ಸ್ಟ್ ಇದ್ರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಇದ್ರ ಬ್ಯಾಕ್ ಸೈಡ್ ಪ್ರೀಮಿಯಂ ವೇಗನ್ ಲೆದರ್ ಡಿಸೈನ್ ಇದೆ. 10,000 ಬಜೆಟ್ ರೇಂಜ್ ಅಲ್ಲಿ ವೇಗನ್ ಲೆದರ್ ಸಿಗೋದು ತುಂಬಾನೇ ರೇರ್, ಆದ್ರೆ ಈ ಫೋನ್ ಅಲ್ಲಿ ಸಿಗುತ್ತೆ. ಈ ಫೋನ್ 3 ಡಿಫರೆಂಟ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ, ಬ್ಲೂ, ಗ್ರೀನ್ ಹಾಗೆ ವೈವಾ ಮ್ಯಾಜೆಂಟಾ. ಈ 3 ಕಲರ್ಸ್ ಗಳು ಪ್ಯಾಂಟೋನ್ ವ್ಯಾಲಿಡೇಟ್ ಆಗಿದೆ. ಈ ಫೋನ್ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ, ಹಾಗೆ ನೋಡೋಕು ಚೆನ್ನಾಗಿದೆ. ಇದರ ಫ್ರಂಟ್ ಅಲ್ಲಿ ಸೆಂಟರ್ ಪಂಚೋಲ್ ಕ್ಯಾಮೆರಾ ಡಿಸೈನ್ ಇದೆ. ಓವರ್ ಆಲ್ ಇದರ ಡಿಸೈನ್ ತುಂಬಾ ಚೆನ್ನಾಗಿದೆ. ಡಿಸೈನ್ ಅಕಾರ್ಡಿಂಗ್ ನೀವು ಈ ಫೋನ್ ನ ತಗೋಬಹುದು. ನೆಕ್ಸ್ಟ್ ಇದ್ರ ಪೋರ್ಟ್ಸ್ ಹಾಗೂ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದ್ರ ಕೆಳಗಡೆ 3.5mm ಆಡಿಯೋ ಜಾಕ್ ಇದೆ, ಮೈಕ್ರೋಫೋನ್ ಇದೆ, USB ಟೈಪ್ C ಪೋರ್ಟ್ ಇದೆ, ಸ್ಪೀಕರ್ ಇದೆ, ಹಾಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ, ಹಾಗೆ ಅದ್ರ ಮೇಲೆ ವಾಲ್ಯೂಮ್ ರಾಕರ್ಸ್ ಬಟನ್ ಇದೆ. ಫೋನ್ ಮೇಲೆ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಇದೆ, ಡಾಲ್ಬಿ ಅಟ್ಮಾಸ್ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಮ್ ಕಾರ್ಡ್ ಟ್ರೇಸ್ ಸಿಗುತ್ತೆ. ಇದು ಹೈಬ್ರಿಡ್ ಸಿಮ್ ಸ್ಲಾಟ್ ಆಗಿದೆ, ಅಂದ್ರೆ ನೀವು 1 ಸಿಮ್ ಹಾಗೆ 1 ಮೆಮೊರಿ ಕಾರ್ಡ್ ನ ಯೂಸ್ ಮಾಡಬಹುದು, ಅಥವಾ 2 ಸಿಮ್ ನ ನೀವು ಯೂಸ್ ಮಾಡಬಹುದು. ಈ ಫೋನ್ ಅಲ್ಲಿ ಡಾಲ್ಬಿ ಅಟ್ಮಾಸ್ ಕಡೆಯಿಂದ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇದರ ಆಡಿಯೋ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಬೇಸ್ ಚೆನ್ನಾಗಿದೆ, ಆದ್ರೆ ಲೌಡ್ನೆಸ್ ಸ್ವಲ್ಪ ಡೀಸೆಂಟ್ ಆಗಿದೆ. ಹಾಗೆ ಈ ಫೋನ್ ಅಲ್ಲಿ IP52 ನ ಸರ್ಟಿಫಿಕೇಶನ್ ಇದೆ. ಇದ್ರ ಮೇಲೆ ಸ್ವಲ್ಪ ನೀರ್ ಬಿದ್ರು ಏನು ಆಗೋದಿಲ್ಲ, ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಫೋನ್ ಬಂದು 183 ಗ್ರಾಮ್ ಇದೆ, ಹಾಗೆ 8mm ಥಿಕ್ನೆಸ್ ಇದೆ. ನೆಕ್ಸ್ಟ್ ಇದ್ರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.5 ಇಂಚಸ್ HD+ IPS LCD ಡಿಸ್ಪ್ಲೇ ಇದೆ, 120 Hz ರಿಫ್ರೆಶ್ ರೇಟ್ ಸಿಗುತ್ತೆ, 560 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. ಇದನ್ನ ಇಂಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು, ಆದ್ರೆ ಔಟ್ಡೋರ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಇದರಲ್ಲಿ ಬೆಸಲ್ ಸ್ವಲ್ಪ ದಪ್ಪ ಇದೆ, ಹಾಗೆ ಚಿನ್ ಕೂಡ ಜಾಸ್ತಿ ಇದೆ. 240 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಿಗುತ್ತೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಆದ್ರೆ ಇದರಲ್ಲಿ HD+ ಡಿಸ್ಪ್ಲೇ ಅಷ್ಟೇ ಇರೋದು. ಫುಲ್ HD+ ಡಿಸ್ಪ್ಲೇ ಕೊಡಬೇಕಾಗಿತ್ತು, ಚೆನ್ನಾಗಿರ್ತಾ ಇತ್ತು. ನೆಕ್ಸ್ಟ್ ಇದ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ತರನೇ ಇದೆ, ಆದ್ರೆ ಇದರಲ್ಲಿ CPU ಹಾಗೆ ಕ್ಲಾಕ್ ಸ್ಪೀಡ್ ಜಾಸ್ತಿ ಇದೆ. ಇದರ AnTuTu ಸ್ಕೋರ್ ಬಂದು 4,71,000 ಮೇಲೇನೆ ಇದೆ. 10,000 ಬಜೆಟ್ ರೇಂಜ್ ಅಲ್ಲಿ 4,70,000 AnTuTu ಸ್ಕೋರ್ ಬೇರೆ ಯಾವ ಫೋನ್ ಅಲ್ಲಿನೂ ಸಿಗೋದಿಲ್ಲ. ಈ ಫೋನ್ ನ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗೆ ಇದರಲ್ಲಿ CPU ಥ್ರಾಟಲ್ 76% ಇದೆ, LPDDR4X RAM ಇದೆ, UFS 2.2 ನ ಸ್ಟೋರೇಜ್ ಸಿಗುತ್ತೆ. ಇದರಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡಬಹುದು, ಹಾಗೆ ಇದರಲ್ಲಿ BGMI, COD, ಫ್ರೀ ಫೈರ್ ಅಂತ ಗೇಮ್ಸ್ ನ ಆಡಬಹುದು. BGMI ಅಲ್ಲಿ ಸ್ಮೂತ್ ಸೆಟ್ಟಿಂಗ್ಸ್ ಅಲ್ಲಿ ಅಲ್ಟ್ರಾ ಆಪ್ಷನ್ ಗೆ ಸಪೋರ್ಟ್ ಮಾಡುತ್ತೆ, ಹಾಗೆ COD ಅಲ್ಲಿ ವೆರಿ ಹೈ ಸೆಟ್ಟಿಂಗ್ಸ್ ಅಲ್ಲಿ ಆಡಬಹುದು, ಅಂದ್ರೆ 30 to 40 FPS ಅಲ್ಲಿ ಗೇಮ್ಸ್ ನ ಆಡಬಹುದು. ಗೇಮ್ಸ್ ಆಡುವಾಗ ಸ್ವಲ್ಪ ಲ್ಯಾಗ್ ಆಗುತ್ತೆ, ಹಾಗೆ ಸ್ವಲ್ಪ ಫ್ರೇಮ್ ಡ್ರಾಪ್ ಆಗುತ್ತೆ. ನಿಮ್ಮ ಮಲ್ಟಿ ಟಾಸ್ಕ್ ಹಾಗೆ D2D ಟಾಸ್ಕ್ ನ ಆರಾಮಾಗಿ ಮಾಡಬಹುದು. ನೆಕ್ಸ್ಟ್ ಇದ್ರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. ಸ್ಟಾಕ್ ಆಂಡ್ರಾಯ್ಡ್ ಅಲ್ಲಿ ಇದು ವರ್ಕ್ ಮಾಡುತ್ತೆ. ಈ ಫೋನ್ಗೆ 1 ಇಯರ್ ಮೇಜರ್ OS ಅಪ್ಡೇಟ್ ಹಾಗೆ 3 ಇಯರ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಅಂದ್ರೆ ಈ ಫೋನ್ ಅಲ್ಲಿ Android 15 ವರೆಗೂ ಅಪ್ಡೇಟ್ ಸಿಗುತ್ತೆ ಅಷ್ಟೇ. ಸ್ಮಾರ್ಟ್ ಫೋನ್ UI ಅಲ್ಲಿ ಯಾವುದೇ ಆಡ್ಸ್ ಬರೋದಿಲ್ಲ, ಹಾಟ್ ಆಪ್ಸ್ ಹಾಗೆ ಹಾಟ್ ಗೇಮ್ಸ್ ಬರೋದಿಲ್ಲ. ನಿಮ್ಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅಂದ್ರೆ ಸ್ವಲ್ಪ ಫ್ರೀ ಇನ್ಸ್ಟಾಲ್ ಆಪ್ಸ್ ಗಳು ಬರುತ್ತೆ, ನೀವು ಅದನ್ನ ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಹಾಗೆ ಈ ಫೋನ್ UI ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ಗಳು ಸಿಗುತ್ತೆ. ಮೋಟೋ ಸೆಕ್ಯೂರ್, ಥಿಂಕ್ ಶೀಲ್ಡ್, ಮೋಟೋ ಅನ್ಪ್ಲಗ್ ಸಿಗುತ್ತೆ, ಹಾಗೆ ಸ್ಮಾರ್ಟ್ ಕನೆಕ್ಟ್ ಕೂಡ ಸಿಗುತ್ತೆ. ಈ ಸ್ಮಾರ್ಟ್ ಕನೆಕ್ಟ್ ಹೈಯರ್ ವೇರಿಯಂಟ್ ಅಲ್ಲಿ ಮಾತ್ರ ಸಿಗುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 13 5G ಬ್ಯಾಂಡ್ಸ್ ಗಳು ಸಿಗುತ್ತೆ, ವಿವೋ NR ಸಪೋರ್ಟ್ ಇದೆ, ಡ್ಯುಯಲ್ 4G ಸಪೋರ್ಟ್ ಇದೆ, ವೈಫೈ 5 ಸಿಗುತ್ತೆ, ಬ್ಲೂಟೂತ್ 5.1 ಸಿಗುತ್ತೆ, ವೈಡ್ ವೈನ್ L1 ಸಪೋರ್ಟ್ ಇದೆ. ನೆಟ್ಫ್ಲಿಕ್ಸ್ ಹಾಗೆ ಅಮೆಜಾನ್ ಅಲ್ಲಿ HD ವಿಡಿಯೋಸ್ ನ ನೋಡಬಹುದು. 4x4 ಮೀಮೋ ಇದೆ, ಡ್ಯುಯಲ್ ಬಾಂಡ್ ವೈಫೈ ಇದೆ, ಎಲ್ಲ ಕನೆಕ್ಟಿವಿಟಿ ಸಿಗುತ್ತೆ. ಕನೆಕ್ಟಿವಿಟಿ ವಿಷಯದಲ್ಲಿ ಈ ಫೋನ್ ಚೆನ್ನಾಗಿದೆ. ಈ ಫೋನ್ ಅಲ್ಲಿ ಎಲ್ಲ ಸೆನ್ಸರ್ ಗಳು ಸಿಗುತ್ತೆ. ಫೇಸ್ ಅನ್ಲಾಕ್ ಇದೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ, ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ.
ನೆಕ್ಸ್ಟ್ ಇದ್ರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದ್ರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮೆರಾ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ ಯಾವುದೇ OIS ನ ಸಪೋರ್ಟ್ ಇಲ್ಲ. ಹಾಗೆ ಫುಲ್ HD ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಇದರ ಫ್ರಂಟ್ ಕ್ಯಾಮೆರಾ ಇಂದನು ಫುಲ್ HD ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಬಜೆಟ್ ಅಕಾರ್ಡಿಂಗ್ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಫೋಟೋ ಲಿಂಕ್ ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ರಿಯಲ್ ಫೋಟೋ ಹೇಗಿದೆ ಅಂತ ನೀವೇ ಜಡ್ಜ್ ಮಾಡಬಹುದು. ನೆಕ್ಸ್ಟ್ ಇದ್ರ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5000 mAh ಬ್ಯಾಟ್ರಿ ಇದೆ. 20 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. 0 to 100% ಚಾರ್ಜಿಂಗ್ 1 hour 30 minutes ಅಲ್ಲಿ ಫುಲ್ ಚಾರ್ಜ್ ಆಗೋಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನ ನೋಡೋದಾದ್ರೆ ಇದ್ರ ಬೇಸ್ ವೇರಿಯಂಟ್ 4GB RAM 128GB ಸ್ಟೋರೇಜ್ಗೆ 10,999 ಆಗುತ್ತೆ. ಆದ್ರೆ 1,000 ಇನ್ಸ್ಟೆಂಟ್ ಬ್ಯಾಂಕ್ ಡಿಸ್ಕೌಂಟ್ ಸಿಗುತ್ತೆ. ಆಗ ನಿಮ್ಗೆ 9,999ಗೆ ಸಿಗುತ್ತೆ. ನೆಕ್ಸ್ಟ್ ಇದರ ಹೈಯರ್ ವೇರಿಯಂಟ್ 8GB RAM 128GB ಸ್ಟೋರೇಜ್ಗೆ 12,999 ಆಗುತ್ತೆ. ಆದ್ರೆ 1,000 ಇನ್ಸ್ಟೆಂಟ್ ಬ್ಯಾಂಕ್ ಡಿಸ್ಕೌಂಟ್ ಸಿಗುತ್ತೆ. ಆಗ ಈ ಫೋನ್ ನಿಮ್ಗೆ 11,999ಗೆ ಸಿಗುತ್ತೆ. ಹಾಗಿದ್ರೆ 10,000ಗೆ ಈ ಫೋನ್ ತಗೋಬಹುದಾ ಅಂತ ಕೇಳಿದ್ರೆ ತಗೋಬಹುದು. ಈ ಫೋನ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಿದೆ. ಈ ಫೋನ್ ಅಲ್ಲಿ ಪವರ್ಫುಲ್ 5G ಪ್ರೊಸೆಸರ್ ಸಿಗುತ್ತೆ, ಕ್ಲೀನ್ UI ಸಿಗುತ್ತೆ, ಕ್ಯಾಮೆರಾ ಕ್ವಾಲಿಟಿ ಚೆನ್ನಾಗಿದೆ, ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ. ಬಜೆಟ್ ಅಕಾರ್ಡಿಂಗ್ ಈ ಫೋನ್ ಫಾಸ್ಟೆಸ್ಟ್ 5G ಸ್ಮಾರ್ಟ್ ಫೋನ್ ಆಗಿದೆ. ವೇಗನ್ ಲೆದರ್ ಡಿಸೈನ್ ಇದೆ, ಪ್ರೀಮಿಯಂ ಲುಕ್ ಸಿಗುತ್ತೆ, ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ನೀವೇನಾದ್ರೂ ಈ ಫೋನ್ ತಗೋಬೇಕು ಅಂತ ಇದ್ರೆ ಇದರ ಬೇಸ್ ವೇರಿಯಂಟ್ ನ ತಗೋಬೇಡಿ, ಇದರ ಹೈಯರ್ ವೇರಿಯಂಟ್ ನ ತಗೊಳ್ಳಿ. 8GB RAM 128GB ಸ್ಟೋರೇಜ್ ನ ತಗೊಳ್ಳಿ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ಗಳು ಸಿಗುತ್ತೆ. ಮಲ್ಟಿ ಟಾಸ್ಕ್ ನ ಇದರಲ್ಲಿ ಜಾಸ್ತಿ ಮಾಡಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ Motorola G45 5G ಬಗ್ಗೆ ಫುಲ್ ಡೀಟೇಲ್ಸ್ ಹೇಳಿದೀನಿ. ಈ ಫೋನ್ ನ ಹಾಗೆ ಈ ಫೋನ್ ಅಲ್ಲಿ ತೆಗೆದ ಫೋಟೋಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವುದೇ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಕೇಳಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.